ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪಾಯಲ್ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಸಿಂಪಲ್ ಆಗಿರುವಂತಹ ಒಂದು ರೆಸಿಪಿಯನ್ನು ತೋರಿಸ್ತೀನಿ. ಇದು ತುಂಬಾ ಯೂಸ್ಫುಲ್ ಆಗಿರುವಂತಹ ರೆಸಿಪಿ. ತುಂಬ ಅರ್ಜೆಂಟು, ಈಗ ಅನ್ನ ಇದೆ, ಅನ್ನಕ್ಕೇನು ಸಾಂಬಾರಿಲ್ಲ ಅಂತಹ ಸಂದರ್ಭಗಳಲ್ಲಿ ತುಂಬ ಅರ್ಜೆಂಟಾಗಿ 5 ನಿಮಿಷಕ್ಕೆ ನಾನು ಹೇಳಿರುವಂತಹ ತೋರಿಸಿರುವಂತಹ ಪದಾರ್ಥಗಳಿದ್ದರೆ ಸಾಕು, ಕೇವಲ 5 ನಿಮಿಷದಲ್ಲಿ ರೆಡಿಯಾಗುತ್ತೆ ಈ ಗೊಜ್ಜು. ಏನು ಆ ಗೊಜ್ಜು ಅಂತ ಹೇಳ್ತೀನಿ. ಹಾಗೆ ಅದನ್ನು ಹೇಗೆ ಮಾಡೋದು, ಏನೇನು ಬೇಕು ಅಂತ ಕೂಡ ತೋರಿಸ್ತೀನಿ, ಬನ್ನಿ. ಇದಕ್ಕೆ ಬೇಕು 2 ಟೊಮೆಟೊನೇ ಇಂಪಾರ್ಟೆಂಟು. ಇದು ಬಂದು ಹಸಿ ಟೊಮೆಟೊ ಗೊಜ್ಜು ಅಂತ. ಹಸಿ ಟೊಮೆಟೊ ಗೊಜ್ಜಿಗೆ ಇಷ್ಟು ಪದಾರ್ಥಗಳು ಬೇಕು. 2 ಟೊಮೆಟೊ ಸಾಕು, 3 ಹಸಿಮೆಣಸಿನ್ಕಾಯಿ ಸಾಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಕು, ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ. ಇಷ್ಟೇ ಪದಾರ್ಥಗಳು ಸಾಕು ಹಸಿ ಟೊಮೆಟೊ ಗೊಜ್ಜನ್ನು ಮಾಡೋದಕ್ಕೆ. ತುಂಬ ಸಿಂಪಲ್ಲಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಮತ್ತು ತುಂಬ ಅರ್ಜೆಂಟಾಗಿ ಆಗುತ್ತೆ. ನೋಡಿ, ನಮಗೆ ಅರ್ಜೆಂಟ್ ಸಾಂಬಾರು ಏನೋ ಒಂದು ಬೇಕು ಅನ್ನೋಕ್ಕೆ ಅಂದ ಸಂದರ್ಭಗಳಲ್ಲಿ ಬೇಗ ಆಗುವಂತಹ ಒಂದು ಇದು ಗೊಜ್ಜು. ಇದು ಇಷ್ಟೇ ಪದಾರ್ಥಗಳು ಸಾಕು. ಇದಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಕೊಂಬಿಡಿ. ಒಂದು ಗುಂಡ್ಕಲ್ಲು ಅಥವಾ ಏನೋ ಕುಟ್ನಿ ಥರ ಇರ್ತಾವಲ್ಲ, ಅವನ್ನೇನಾದ್ರು ತಗೊಂಡು ಚೆನ್ನಾಗಿ ಜಜ್ಕೋಬೇಕು. ನೋಡಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ 2 ಚೆನ್ನಾಗಿ ನುಣ್ಣಗಾಗಬೇಕು. ಆ ಥರ ಫಸ್ಟು ಜಜ್ಕೊಂಬಿಡಿ. ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ನೀರಲ್ಲಿ ಒಂದ್ಸರಿ ತೊಳ್ಕೊಂಬಿಡಿ. ಟೊಮೆಟೊ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳಿ, ಯಾಕಂದರೆ ಒಂದೊಂದ್ಸರಿ ಒಳಗಡೆ ತುಂಬ ಹುಳ ಆಗಿರುತ್ತೆ. ನೋಡಿ, ಚೆನ್ನಾಗಿರೋ ಟೊಮೆಟೊವನ್ನು ತೊಗೊಳ್ಳಿ. ನೋಡಿ, ಇನ್ನು ಹಸಿಮೆಣಸಿನ್ಕಾಯಿ ಟೊಮೆಟೊ ಸ್ವಲ್ಪ ಜಾಸ್ತಿ ನಿಮಗೆ ಗೊಜ್ಜು ಬೇಕಂದರೆ ಇವನ್ನ ಜಾಸ್ತಿ ತೊಗೊಳ್ಳಿ. ನಾನು ಸ್ವಲ್ಪ ಸಾಕು, ಹಂಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದು 2 ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಈಗ ಒಂದು ಪಾತ್ರೆಗೆ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಬಿಡಿ. ನೋಡಿ, ಹೆಂಗೆ ಕಿವುಚ್ಬೇಕು ಅಂದರೆ ಫುಲ್ಲು ಸ್ವಲ್ಪ ನುಣ್ಣಗಾಗೋ ಥರ ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ 2 ನುಣ್ಣಗಾಗೋ ರೀತಿ ಕಿವುಚ್ಕೋಬೇಕು ಮೊದಲು, ಸರಿನಾ? ಈ ಥರ ಚೆನ್ನಾಗಿ ಕಿವುಚ್ಕೊಂಬಿಡಿ. ನೋಡಿ, ಇಷ್ಟು ನುಣ್ಣಗಾಗೋವರೆಗೂ ಚೆನ್ನಾಗಿ ಕಿವುಚ್ಬಿಡ್ಬೇಕು. ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಕಿವುಚಿದ್ದೀನಿ. ಈಗ ಇದಕ್ಕೆ ಕುಟ್ಟಿರುವಂತಹ ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಅದನ್ನು ಕಿವುಚ್ಕೊಂಬಿಡಿ. ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಟೇಸ್ಟ್ಗೆ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊತಿದ್ದೀನಿ, ಸಾಕಾಗುತ್ತೆ. ಮತ್ತು ನೀರು ಹಾಕ್ಕೋಬೇಡಿ. ನೀರು ಹಾಕ್ಕೊಂಡ್ರೆ ಸ್ವಲ್ಪ ನೀರಾಗುತ್ತೆ. ಸೊ ಇಷ್ಟೆಲ್ಲವನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಕಿವುಚ್ಕೊಂಬೇಡಿ. ಈ ಹದಕ್ಕೆ ಬರೋವರೆಗೂ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗಿದೆ. ಇಷ್ಟು ಮಟ್ಟಿಗೆ ನೀವು ಕಿವುಚಿದ್ರೆ ಈಗ ನಿಮಗೆ ಹಸಿ ಟೊಮ್ಯಾಟೊ ಗೊಜ್ಜು ರೆಡಿ. ಇದನ್ನು ಕೈ ಗೊಜ್ಜು ಅಂತನಾದ್ರೂ ತಿಳ್ಕೊಳ್ಳಿ ಅಥವಾ ಟೊಮ್ಯಾಟೊ ಗೊಜ್ಜು ಅಂತನಾದರೂ ತಿಳ್ಕೊಳ್ಳಿ. ಈಗ ನಿಮಗೆ ಹಸಿ ಟೊಮ್ಯಾಟೊ ಗೊಜ್ಜು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ, ಈಗ ನಿಮಗೆ ಹಸಿ ಟೊಮ್ಯಾಟೊ ಗೊಜ್ಜು ರೆಡಿಯಾಗಿಬಿಟ್ಟಿದೆ. ಇನ್ನೂ ಈಸಿಯಾಗಿ ನಿಮಗೆ ಹೇಳಬೇಕು, ಇನ್ನೂ ಬೇಗ ಆಗಬೇಕು, ನಮಗೆ ಕಿವುಚೋದಕ್ಕೆ ಟೈಮ್ ಆಗುತ್ತೆ ಅಂತಂದರೆ ನೀವೊಂದು ಕೆಲಸ ಮಾಡಿಬಿಡಿ. ಇಷ್ಟು ಪದಾರ್ಥಗಳು ನಾನು ತೋರಿಸಿದ್ನಲ್ಲ, ಅಷ್ಟು ಪದಾರ್ಥಗಳನ್ನ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ಒಂದೇ ಒಂದು ಸರಿ ಒಂದು ರೌಂಡ್ ತಿರುಗಿಸಿದ್ರೆ ಸಾಕು, ನಿಮಗೆ ಹಸಿ ಟೊಮೊಟೊ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಯಾವ ಒಂದು ಸುಡೋದು ಬೇಡ, ಉರಿಯೋದು ಬೇಡ, ಏನು ಬೇಡ. ಬರೀ ಅಷ್ಟು ಪದಾರ್ಥಗಳಿದ್ದರೆ ಸಾಕು, 5 ನಿಮಿಷದಲ್ಲಿ ಟೇಸ್ಟಿಯಾಗಿರುವಂತಹ ಟೊಮೆಟೊ ಗೊಜ್ಜು ರೆಡಿಯಾಗಿರುತ್ತೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬನ್ನಿ, ಅನ್ನಕ್ಕೆ ಹಾಕ್ಕೊಂಡು ಟೇಸ್ಟಿಯಾಗಿದೆ ಅಂತ ನೋಡೋಣ. ರುಚಿಯಾಗಿರುವಂತಹ ಹಸಿ ಟೊಮ್ಯಾಟೊ ಗೊಜ್ಜು ರೆಡಿಯಾಗಿದೆ. ಬನ್ನಿ ಸವೇಣ.
ನೋಡೋದಕ್ಕೂ ಚೆನ್ನಾಗಿದೆ, ಮಾಡೋದಕ್ಕೂ ತುಂಬ ಈಸಿ ಮತ್ತು ಟೇಸ್ಟಿಯಾಗಿರುತ್ತೆ. ಯಾವ ಎಣ್ಣೆ ಒಗ್ಗರಣೆ ಏನೂ ಇಲ್ಲ ನೋಡಿ. ಇದಕ್ಕೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ, ಮತ್ತು ಬೇಗ ಆಗುತ್ತೆ ನೋಡಿ. ಎಷ್ಟು ಬೇಗ ಆಗುತ್ತೆ ಅಂದರೆ 5 ನಿಮಿಷ. ಇಷ್ಟು ಪದಾರ್ಥಗಳಿದ್ದರೆ ಇಷ್ಟು ಕಿವುಚ್ಕೊಳೋದಷ್ಟೇಪ್ಪ. ಇಲ್ಲಾಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸರಿ ತಿರುಗಿಸಿದ್ರೆ ಟೊಮೊಟೊ ಗೊಜ್ಜು, ಹಸಿ ಟೊಮೊಟೊ ಗೊಜ್ಜು ರೆಡಿಯಾಗಿದೆ. ಸಖತ್ತಾಗಿದೆ ಫ್ರೆಂಡ್ಸ್. ನೋಡಿ, ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೊಮ್ಮೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು ಎಲ್ರಿಗೂ.